ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಭಾಳ ದಿನದ ಮೇಲೆ ಮಾಡ್ತಿದ್ದೀನಿ. ನನಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಸ್ಕೂಲಲ್ಲಿ, ಸ್ವಲ್ಪ ಮಾಡೋಕ್ಕಾಗಲ್ಲ. ಸೊ ಲಾಗ್ನ ಹಂಗಾಗಿ ಬಿಟ್ಟು ಬಿಟ್ಟು ಮಾಡ್ತಿದ್ದೀನಿ ಅಂತ ಕ್ಷಮಿಸ್ಬಿಡಿ. ಸೊ ಇವತ್ತು ನನ್ನ ಬರ್ಡೇದಿದ್ದು ಲಾಗ್ ಆಗ್ತಾಯಿರೋದು. ಸೊ ನನ್ನ ಬರ್ಡೇ ಔಟ್ಫಿಟ್ ಹೀಗಿತ್ತು. ಬರ್ಡೇ ಇದ್ದ ಕಾರಣ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಫಸ್ಟು ನಾನು ಅಲ್ಲೇ ಅಭಿಷೇಕ ಮಾಡಿಸ್ತಾಯಿದ್ದೆ. ಎಲ್ಲಿ ಅಂದರೆ ಕೊಕ್ಕನೂರು ಅಂತ ಕೇಳಿರ್ಬೋದು ಅಂದ್ಕೊಂಡಿದ್ದೀನಿ ಗಾಯ್ಸ್. ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು ಫೇಮಸ್ ಅಂತಲೇ ಆಗಿರುವಂಥ ನಮ್ಮ ಕೊಕ್ಕನೂರು ಆಂಜನೇಯ ಸ್ವಾಮಿದು ಆಂಜನೇಯ ಸ್ವಾಮಿ ಇದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೆ ಗಾಯ್ಸ್. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅಲ್ಲಿ ಅಭಿಷೇಕ ಮಾಡಿಸಿದ್ದೆ. ಹಾಗಾಗಿ ಬೆಳಗ್ಗೆನೇ ಹೋಗಬೇಕಿತ್ತು. ಬೆಳಗ್ಗೆ ಹೋಗಿದ ತಕ್ಷಣ ಹೀಗಿದೆ ನೋಡಿ ಗಾಯ್ಸ್, ದರ್ಶನ ಚೆನ್ನಾಗಿದೆನಾ. ಸೊ ನಮ್ಮ ಆಂಜನೇಯ ಯಾವಾಗಲೂ ಚೆನ್ನಾಗೇ ಇರ್ತಾನೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ನಾನು ಕೇಳ್ಕೊಳೋದಿಷ್ಟೇ, ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ, ಎಲ್ಲರೂ ಚೆನ್ನಾಗಿರೋದು ಇರೋದೇ ನನ್ನ ಆಸೆ. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾನು ಸ್ಕೂಲಿಗೆ ಹೋಗಬೇಕಿತ್ತು ಗಾಯ್ಸ್. ರಜೆ ಏನು ಹಾಕಿದ್ದಿಲ್ಲ ನಾನು. ಇಷ್ಟೇ ನನ್ನ ಬರ್ಡೇದು ಬೆಳಗ್ಗೆ ಮಾರ್ನಿಂಗು. ಸೊ ನೆಕ್ಸ್ಟು ಈವ್ನಿಂಗು ಹಂಗೆ ಸಿಂಪಲ್ ಒಂದು ಕೇಕ್ ಕಟ್ ಮಾಡಿದ್ದೆ ಅಷ್ಟೇ ಗಾಯ್ಸ್. ನನಗೆ ದಯವಿಟ್ಟು ಫಾಲೋವರ್ಸ್ ಆಗ್ತಾಯಿಲ್ಲ, ದಯಮಾಡಿ ಪ್ಲೀಸ್ ಫಾಲೋವರ್ಸ್ ಆಗಿ. ನಾನು ಖಂಡಿತ ಇನ್ಮೇಲಿಂದ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ ವೀಡಿಯೋಸ್ನ. ಬಟ್ ರಜೆ ಇರುತ್ತಲ್ಲ, ಸೊ ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಬೆಳಗ್ಗೆನೇ ಇಲ್ಲಿ ಹೂ ಪ್ರಸಾದ ಕೇಳ್ತಾರೆ, ಹೂವಿನ ಪ್ರಸಾದ. ಅವ್ರ ಕೆಲಸ ಏನು ಆಗಬೇಕೋ ಬೇಡ ಅನ್ನೋದಕ್ಕೆ ತಟ್ಟನ ಉತ್ತರ ಕೊಡ್ತಾನೆ ನಮ್ಮ ಕೊಕ್ಕನೂರು ಆಂಜನೇಯ ಸ್ವಾಮಿ. ಸೊ ಇವತ್ತು ಅಭಿಷೇಕ ಮಾಡಿಸಿದ್ನಲ್ಲ, ಸೊ ಅದ್ರದ್ದು ಪ್ರಸಾದ ಇಸ್ಕೊಂಡು ಸೊ ನೆಕ್ಸ್ಟು ನಾನು ಲೇಟ್ ಆಗ್ತಾಯಿತ್ತು ಅಂತ ಬಂದೆ ಗಾಯ್ಸ್. ನಾನು ಪ್ರಸಾದ ಇಸ್ಕೊಂಡು ಬಂದೆ ಗಾಯ್ಸ್. ನಾನು ಬರೋಣ ಅಂತ ಹೊರಟಿದ್ದೆ. ಇಲ್ಲಿ ಹನುಮಪ್ಪ ತುಂಬ ಪವರ್ಫುಲ್ಲು ಗಾಯ್ಸ್. ನಮ್ಮ ಕೊಕ್ಕನೂರು ಆಂಜನೇಯ ಇದೆಲ್ಲ ತುಂಬಾ ಪವರ್ಫುಲ್ಲು. ಇಲ್ಲೊಂದು ಚಿಕ್ಕ ಮೂರ್ತಿ ಇದೆ ಗಾಯ್ಸ್, ಅದನ್ನು ತೋರಿಸ್ತೀನಿ ನಿಮಗೆ. ಆ ಚಿಕ್ಕ ಮೂರ್ತಿ ಎತ್ತಿದರೆ ನಿಮಗೆ ಏನು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರೋ, ನೀವು ಮನಸ್ಸಲ್ಲಿ ಕೇಳ್ಕೊಂಡು ನೀವು ಎತ್ತಿದರೆ ಅದು ಬೇಗನೆ ಈಡೇರುತ್ತೆ. ಆಮೇಲೆ ನಿಮಗೊಂದು ದಾರಿ ತೋರಿಸುತ್ತೆ ಆಂಜನೇಯ ಸ್ವಾಮಿ. ಹಾಗಾಗಿ ಸೊ ಒಳಗಡೆ ದರ್ಶನ ಮುಗಿಸ್ಕೊಂಡು ಬಂದೆ ಗಾಯ್ಸ್. ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡಿದ್ದೆ ಗಾಯ್ಸ್. ಏನು ಮಾಡ್ತೀರಾ, ಸ್ಕೂಲ್ ಒಂದಲ್ವಾ, ಬೇಗನೆ ಹೋಗ್ಬೇಕಿತ್ತು, ಬಸ್ ಕ್ಯಾಚ್ ಮಾಡಬೇಕಿತ್ತು. ಮತ್ತು ಬಸ್ ಹೋಗಿದ್ರೆ ಮತ್ತು ನಾನು ಲೇಟ್ ಆಗ್ತಿತ್ತು. ಇದೇ ನೋಡಿ ಗಾಯ್ಸ್ ಆಂಜನೇಯ ಸ್ವಾಮಿ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಎತ್ತಿದರೆ ನಿಮಗೆ ನೀವೇನು ಅಂದ್ಕೊಂಡಿರ್ತಾರೋ ಅದು ಸಕ್ಸಸ್ ಆಗುತ್ತೆ. ಆಮೇಲೆ ಇಲ್ಲಿ ಚೌಡೇಶ್ವರಿ ದೇವಿ ಇತ್ತು, ಆಮೇಲೆ ಭೂತಪ್ಪ ಅಂತಾರೆ, ಅದನ್ನು ನೋಡ್ಕೊಂಡು ಮತ್ತು ಆಂಜನೇಯ ಪಾದಗಳು ಇದೆ ಗಾಯ್ಸ್ ಇಲ್ಲಿ. ಅವು ತುಂಬ ದೊಡ್ಡ ದೊಡ್ಡ ಪಾದ, ಅವು ಕೂಡ ಚೆನ್ನಾಗಿದೆ. ಕಂಪ್ಲೀಟ್ ನಮ್ಮ ಕೊಕ್ಕನೂರು ಆಂಜನೇಯ ಸ್ವಾಮಿ ನೋಡಲಿಕ್ಕೇ ತುಂಬ ಚೆನ್ನಾಗಿದೆ. ದೇವಸ್ಥಾನವೂ ಹಂಗೆ ಮತ್ತು ದೇವರು ಹಂಗೆ ಒಳ್ಳೆ ಮನಃಶಾಂತಿ ಇರುತ್ತೆ ಗಾಯ್ಸ್. ಇಲ್ಲಿ ಬಂದು ಓದಿ ನೋಡಿ, ಪಾದಗಳು ಇವು ಆಂಜನೇಯ ಪಾದಗಳು ಇವು ಹಿತ್ತಾಳಿವು, ಅದು ಇದ್ರಲ್ಲಿ ಮಾಡಿದ್ದು. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಲ್ರೆಡಿ ಟೈಮ್ ಆಗ್ತಿತ್ತು ಅಂತ ಮನೆಗೆ ಬಂದೆ. ಸೊ ಅಭಿಷೇಕ ಮಾಡಿಸಿದ್ನಲ್ಲ, ಅಭಿಷೇಕದ್ದು ಪ್ರಸಾದ ಕೊಟ್ಟಿದ್ರು ಗಾಯ್ಸ್, ಅದನ್ನು ತೊಗೊಂಡು ಬಂದೆ ನಾನು. ಲೇಟ್ ಆಗ್ತಾಯಿತ್ತು. ನೋಡಿ ಹೇಗಿದೆ, ಚೆನ್ನಾಗಿ ಕಾಣಿಸ್ತಿದೆನಾ ನನ್ನ ಬರ್ಡೇ ಔಟ್ಫಿಟ್. ಇಷ್ಟೇ ಅದು ಮುಗಿಸ್ಕೊಂಡು ಸಂಜೆ ಬಂದೆ ಗಾಯ್ಸ್. ಕೆಲವೊಂದು ಮಕ್ಕಳು ನನಗೆ ಗಿಫ್ಟ್ ಕೊಟ್ಟಿದ್ವು. ಗಿಫ್ಟ್ ಅಂದರೆ ಅವರು ಅದು ಬರೆದು ಕೊಟ್ಟಿದ್ರು ನನಗೆ. ಸೊ ಹಾಗಾಗಿ ಏನೇನು ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟು ಏನಪ್ಪ ಅಂತಂದರೆ, ಒಂದು 4 ಮೆಂಬರ್ಸ್ ಸ್ಟೂಡೆಂಟ್ಸ್ ತನ್ನ ಕೈಯಾರೆ ಬರ್ಕೊಂಬಂದು ಕೊಟ್ಟಿದ್ರು. ಯು ಆರ್ ಸೋ ಕ್ಯೂಟ್ ಮ್ಯಾಮ್, ಯುವರ್ ಟೀಚಿಂಗ್ ಈಸ್ ಸೋ ಬ್ಯೂಟಿಫುಲ್ ಅಂತ ಹೇಳಿದರು. ಆಮೇಲೆ ಏನಪ್ಪ, ನಿಮ್ಮ ನನಗೆ ಬರ್ಡೇ ವಿಶಸ್ ತಿಳಿಸಿದರು. ಆಮೇಲೆ ಯುವರ್ ಸ್ಮೈಲ್ ಈಸ್ ಸೂಪರ್ ಮ್ಯಾಮ್ ಅಂತ ಹಾಕಿದ್ರು. ಆಮೇಲೆ ಟ್ವಿಂಕಲ್ ಲಿಟಲ್ ಸ್ಟಾರ್, ಅರ್ಪಿತಾ ಮ್ಯಾಮ್ ಈಸ್ ಎ ಸೂಪರ್ ಸ್ಟಾರ್ ಅಂತ ಹಾಕಿದ್ರು. ನೋಡಿ ಗಾಯ್ಸ್, ಇಷ್ಟು ಚೆನ್ನಾಗಿ ಬರೆದಿದ್ರು. ಇದಕ್ಕಿಂತ ಪ್ರೈಸ್ಲೆಸ್ ಗಿಫ್ಟ್ ಗಾಯ್ಸ್ ಇದು. ನನಗೆ ತುಂಬಾ ಚೆನ್ನಾಗಿ ಬರೆದಿದ್ದು. ಈ ಮಕ್ಕಳು ಆಶೀರ್ವಾದ ಇದೆಲ್ಲ ನನಗೆ ಅಷ್ಟೇ ಸಾಕು. ಭಾಳ ಚೆನ್ನಾಗಿ ವಿಶಸ್ ಮಾಡಿದ್ರು ನನಗೆ. ಇದಕ್ಕಿಂತ ನನಗೆ ಇನ್ನೇನು ಬೇಡ. ಮಕ್ಕಳು ನಿಷ್ಕಲ್ಮಶ ಮನಸ್ಸುಗಳದ್ದು ನಾನು ವಿಶಸ್ ತೊಗೊಂಡಿದ್ದೀನಲ್ಲ, ಅದಕ್ಕಿಂತ ನನಗೆ ಇನ್ನೇನು ಬೇಡ ಗಾಯ್ಸ್. ಬರ್ಡೇ ವಿಶ್ ಮಾಡಿದ್ರೇನು ಬಿಟ್ರೇನೋ ಅಂತ ಅನಿಸಿತ್ತು. ತುಂಬಾ ಚೆನ್ನಾಗಿ ವಿಶ್ ಮಾಡಿದರು. ಚಾಕ್ಲೇಟ್ ಇಟ್ಟು ಅದರೊಂದು ಥರ ಬಾಕ್ಸಲ್ಲಿ ಬರೆದು ಭಾಳ ಹೇಳಲಿಕ್ಕೆ ಸಾಲದು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದರು. ನಾನು 2 ವರ್ಷದಿಂದನೂ ಕೂಡ ಅಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದರು. ಬಟ್ ನಮ್ಮ ಸ್ಕೂಲಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಕೇಕ್ ಕಟ್ ಮಾಡೋದು ಹಂಗೇನಿಲ್ಲ. ಸೊ ಹಾಗಾಗಿ ಯಾರೂ ತರಲ್ಲ ಕೇಕ್ನ. ಹಾಗಾಗಿ ಗಾಯ್ಸ್, ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಬರೆದಿದ್ರು. ಇನ್ನೂ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕಿ ಬರೆದಿದ್ರು ಗಾಯ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಯಾರೆಲ್ಲ ನನ್ನ ಬರ್ಡೇ ಹಾರೈಸಿದ್ರು ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ರೋಸ್ ಕೊಟ್ಟಿದ್ದರು, ಇನ್ನೂ ಲೆಟ್ರಲ್ಲೆಲ್ಲ ಬರೆದು ಪೆನ್ನೆಲ್ಲ ಇಟ್ಟಿದ್ರು ಗಾಯ್ಸ್. ಇಷ್ಟು ಹೇಳ್ತಾ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಗಾಯ್ಸ್. ನನಗೆ ಸ್ವಲ್ಪ ಮಾಡ್ಲಿಕ್ಕೆ ಟೈಮ್ ಸಿಗ್ತಾಯಿಲ್ಲ. ಖಂಡಿತ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ನ ನಾನು ಹಾಕ್ತೀನಿ ಅಂತ ಹೇಳ್ತಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಅಂತ ಹೇಳ್ತಾ, ನೈಟ್ ಸೆಲೆಬ್ರೇಷನ್ ಹಾಗೆ ಜಸ್ಟ್ ಒಂದು ಕೇಕ್ ತಂದು ನನಗೆ ಕಟ್
ಕಟ್ ಮಾಡಿ ಹಂಗೆ ಮನೆಯವರೇ ತಿಂದಿದ್ದು. ಒಂದು ಹಾಫ್ kg ಅಷ್ಟೇ ತೊಗೊಂಡಿದ್ದು ಗೈಸ್. ಸಿಂಪಲ್ಲಾಗಿ ಕಟ್ ಮಾಡಿ ಹಾಕಿದೆ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ವ್ಲಾಗ್ ನೋಡ್ತೀರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಬಬ್ಬಾ.